Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ. ಬನ್ನಿ ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯ ಏನಿದೆ ವೃಷಭ ರಾಶಿಯವ್ರದ್ದು ನೋಡೋಣ. ಸೊ ಕೂರ್ಮಾವತಾರಿ ಇದ್ದಾರೆ, ದುರ್ಗಾ ಮಾತೆ ಇದ್ದಾರೆ. ಸೊ ಸಾಕಷ್ಟು ವಿಚಾರಗಳಲ್ಲಿ ನಿಮಗೆ ಹ್ಯಾಪಿ ಮ್ಯಾರೇಜ್ ಆಗುವಂಥದ್ದು ಇದೆ. ಸೊ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಬೆಟರ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಖಂಡಿತವಾಗ್ಲೂ ಒಂದೊಳ್ಳೆ ಮ್ಯಾರೇಜ್ ಪಾರ್ಟ್ನರ್ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಹೆಚ್ಚಿನ ವಿಚಾರಗಳಲ್ಲಿ ಪ್ರೀತಿ ವಿಚಾರದಲ್ಲಿ ಹೆಚ್ಚಿನ ಒಂದು ಅನುಕೂಲ ಆಗುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಸಪೋರ್ಟ್ ಕೂಡ ಸಿಗುತ್ತೆ ನಿಮ್ಮ ಒಂದು ಪ್ರೀತಿಯ ವಿಚಾರಕ್ಕೆ ಅನ್ನುವಂಥದ್ದು ಇದೆ. ನಿಮ್ಮ ಗಮನ ಎಲ್ಲೆಲ್ಲೋ ಇಡಬೇಡಿ, ಪರ್ಸನಲ್ ಪವರ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ಇಗ್ನೋರ್ ಮಾಡ್ತಿದ್ದೀರಾ, ಒಂದಷ್ಟು ನಿಮ್ಮ ದಾರಿನ ಬೇರೆ ಕಡೆ ಕಳಿಸುವಂಥ ಪ್ರಯತ್ನನ ಮಾಡ್ತಿದ್ದಾರೆ, ದಾರಿ ತಪ್ಪಿಸುವಂಥ ಪ್ರಯತ್ನನ ಮಾಡ್ತಿದ್ದಾರೆ. ಒಂದಷ್ಟು ನೆಗೆಟಿವ್ ಇನ್ಫ್ಲೂಯೆನ್ಸ್ ಕೂಡ ಇದೆ, ನೆಗೆಟಿವಿಟಿ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಕೂಡ ಇದೆ. ಅದರಿಂದ ನಿಮ್ಮನ್ನ ನೀವು ರಕ್ಷಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ಗಾಡಿಯಿಂದ ಬಿದ್ದು ಸಮಸ್ಯೆನ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ನಿಮ್ಮ ಕುಂಡಲಿನಿ ಶಕ್ತಿನ ಆಕ್ಟಿವೇಟ್ ಮಾಡ್ಕೊಳ್ಳಿ, ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಅನ್ನ ಬೆಟರ್ ಮಾಡ್ಕೊಳ್ಳಿ. ಜೊತೆಗೆ ಒಂದಷ್ಟು ಬಾಡಿ ಗಾರ್ಡ್ ಬೇಕು ಅಂದ್ರೆ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸತ್ಯ ಹೇಳೋರು ನಿಮ್ ಸುತ್ತಮುತ್ತ ಇರ್ಲಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ತುಂಬಾ ಸುಳ್ಳು ಹೇಳೋರು ಅಥವಾ ನಿಮ್ಮ ವ್ಯಕ್ತಿತ್ವಕ್ಕೆ ತೊಂದರೆ ಮಾಡುವಂಥವ್ರು ಅಥವಾ ನಿಮ್ಮ ಅಗೇನಿಸ್ಟ್ ಆಗಿ ಕೆಲಸ ಮಾಡುವಂಥವ್ರು ನಿಮ್ಮ ಜೊತೆಲೇ, ನಿಮ್ಮ ಮನೇಲೆ, ನಿಮ್ಮ ಮೈಯಲ್ಲೇ ಇದ್ದಾರೆ ಅನ್ನುವಂಥದ್ದು ಇದೆ. ಇದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಒಂದಷ್ಟು ಸಮಸ್ಯೆಗಳ ಬರೋದ್ರಲ್ಲಿ ಇದೆ. ಉತ್ತರ ಭಾರತದಲ್ಲಿ ಒಂದಷ್ಟು ಫ್ಲೋಡ್ ಆಗುವಂತ ಸಾಧ್ಯತೆ ಇದೆ, ಅದನ್ನ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಬೆಂಕಿ ಅವಘಡಗಳು ಆಗತ್ತೆ, ನೀರಿನ ಅಭಾವ ಉಂಟಾಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಒಂದಷ್ಟು ಜನರ ಮುಕ್ತಿಗಾಗಿ ಹಾತೊರಿತಾ ಇರೋರಿಗೆ ಇನ್ನ ಹೆಚ್ಚಿನ ಸಮಯ ಬೇಕು ನಿಮ್ಗೆ ಸಿಗೋದಕ್ಕೆ ಅನ್ನುವಂಥದ್ದು ಇದೆ. ಹೆಚ್ಚಿನ ತೊಂದರೆಗಳನ್ನ ಯಾರಿಗ್ ಮಾಡಿದಿರೋ ಅವರೆಲ್ಲರಿಗೂ ಒಂದಷ್ಟು ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಗೆ ಯಾರಾದ್ರೂ ತೊಂದರೆ ಮಾಡಿದ್ರೆ ಚಿಂತೆ ಮಾಡಬೇಡಿ, ಒಂದಷ್ಟು ಹೆಚ್ಚಿನ ಬ್ಲೆಸ್ಸಿಂಗ್ಸ್ ನಿಮ್ಗೆ ಸಿಗತ್ತೆ. ಲಕ್ಷ್ಮೀ ನಾರಸಿಂಹರ ಆಶೀರ್ವಾದ ಕೂಡ ನಿಮ್ಗೆ ಸಾಕಷ್ಟು ರಕ್ಷೆನ ಕೊಡುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಒಡವೆ ದುಡ್ಡು ಅಥವಾ ಬೇರೆ ಏನಾದ್ರೂ ಇದ್ರೆ ಸರಿಯಾದ ರೀತಿಲಿ ಲಾಕ್ ಮಾಡಿ. ಎಲ್ಲಾದ್ರೂ ಹೊರಗಡೆ ಹೋಗೋದಿದ್ರೆ ಲಾಕ್ ಮಾಡ್ಕೊಂಡು ಸರಿಯಾಗಿ ಎಲ್ಲ ಕರೆಕ್ಟ್ ಆಗಿದ್ಯಾ ನೋಡ್ಕೊಂಡು ಹೋಗಿ, ಇಲ್ಲಾಂದ್ರೆ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುವಂಥದ್ದು ಕೂಡ ಇದೆ. ನಿಮ್ಮನ್ನ ನಿಮ್ಮ ಒಡವೆ ಹಣನ ಬಿಟ್ಕೊಡೋಕ್ ಆಗ್ದಿರ ಯಾರೋ ತೊಂದರೆ ಪಡ್ತಿದ್ದಾರೆ, ತೊಂದರೆ ಮಾಡ್ತಾರೆ ಅನ್ನುವಂಥದ್ದು ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಹಿಂದೆ ಏನ್ ತಪ್ಪು ಮಾಡಿದ್ರಿ ಅದನ್ನ ಮತ್ತೆ ಮಾಡ್ಲಿಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಹಿಂದಿನ ತಪ್ಪುಗಳನ್ನ ತಿದ್ಕೊಂಡು ಫ್ಯಾಮಿಲಿ ಕಡೆ ಹೆಚ್ಚಿನ ಗಮನನ ಕೊಡಿ. ಫ್ಯಾಮಿಲಿನ ಸೇಫ್ ಮಾಡ್ಕೊಳ್ಳೋದ್ರ ಕಡೆ, ಸೆಕ್ಯೂರ್ ಮಾಡೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಇನ್ನೊಂದಷ್ಟು ಟೈಟ್ ಸೆಕ್ಯೂರಿಟಿ ಬೇಕು, ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಭಾವನೆಗಳು, ನಿಮ್ಮ ನಡವಳಿಕೆಗಳು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಮತ್ತೆ ಮತ್ತೆ ಹಳೇ ವ್ಯಕ್ತಿತ್ವನೇ ನಿಮ್ದಾಗ್ದಿರ ಇರ್ಲಿ ಅನ್ನುವಂಥದ್ದು ಇದೆ. ನಿಮ್ಮ ಇಂಟ್ಯೂಷನ್ ನಿಮ್ಗೇನ್ ಮಾರ್ಗದರ್ಶನ ಕೊಡುತ್ತೋ ಅದನ್ನ ಕೊಡಿ ಅನ್ನುವಂಥದ್ದು ಇದೆ. ಸೊ ನೀವು ತುಂಬಾ ಸೈಲೆಂಟ್ ಆಗಿ ಕೈಲಾಗ್ದವ್ರ ತರ ಇರ್ಬೇಡಿ. ನಿಮ್ಮ ವ್ಯಕ್ತಿತ್ವ ಏನು, ಯಾರಿಗೆ ಹೇಗೆ ಜೋರ್ ಮಾಡ್ಬೇಕು, ಯಾರಿಗೆ ಹೇಗೆ ಇದ್ ಮಾಡ್ಬೇಕು, ಅಥವಾ ಹೇಗಿದೆ ಅಂದ್ರೆ ನೀವಾಗಿರಿ ಅನ್ನುವಂಥದ್ದು ಇದೆ. ಕೋಪ ಬಂದಾಗ ಕೋಪ ಮಾಡ್ಕೊಳ್ಳಿ, ಪ್ರೀತಿ ಬಂದಾಗ ಪ್ರೀತಿ ತೋರಿಸಿ, ಶಾಂತವಾಗಿರ್ಬೇಕು ಅಂದ್ರೆ ಶಾಂತವಾಗಿರಿ. ಯಾಕೆ ನಿಮ್ಮನ್ನ ನೀವು ಓವರ್ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದೀರಾ, ಅದನ್ನ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಎಸ್, ಹಿಂದೆ ಮಾಡಿದ ತಪ್ಪು ಮತ್ತೆ ಮಾಡ್ಬೇಡಿ, ಆದ್ರೆ ಅಷ್ಟೇ ರೀತಿಲಿ ನೀವು ನಿಮ್ಮ ಬಗ್ಗೆ ಕೂಡ ಕೇರ್ ವಹಿಸ್ಬೇಕು ಅನ್ನುವಂಥದ್ದು ಇದೆ. ಸಾಕಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಬರುತ್ತೆ, ಸರಿಯಾದ ರೀತಿಲಿ ಎಕ್ಸ್ಪ್ಲೈನ್ ಮಾಡಿ ನಿಮಗ್ ಬರ್ತಿರುವಂತ ಇನ್ಫಾರ್ಮೇಶನ್ ಅನ್ನುವಂಥದ್ದು ಇದೆ. ಜೊತೆಗೆ ಏನೋ ಒಂದು ಉತ್ತರಕ್ಕೋಸ್ಕರ ಕಾಯ್ತಿದ್ದೀರಾ, ಆ ಉತ್ತರ ಬಂದ್ಮೇಲೆ ನೀವು ಏನು ಯಾವ ರೀತಿಲಿ ನಿಮ್ಮನ್ನ ನೀವು ತಯಾರಿ ಮಾಡ್ಕೊಳ್ತೀರಾ ಅಥವಾ ಯಾವ ರೀತಿ ಆಕ್ಷನ್ ತಗೊಳ್ತೀರಾ, ಅದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅದ್ರ ಮೇಲೆ ನಿಮ್ಮ ಮುಂದಿನ ಜೀವನ ನಿರ್ಧಾರ ಆಗಿರುತ್ತೆ ಅನ್ನುವಂಥದ್ದು ಇದೆ. 1ನೇ ಮನೆ, 4ನೇ ಮನೆ ಮತ್ತೆ ಕ್ಯಾನ್ಸರ್ ಮತ್ತೆ ಜಮಿನಿ ತುಂಬಾ ಇಂಪಾರ್ಟೆಂಟ್ ಆದಂತ ರಾಶಿಗಳು ಅಂತ ಅನ್ನಿಸ್ತಾ ಇದೆ. ಐ ಮೀನ್ ಮಿಥುನ ರಾಶಿ ಮತ್ತೆ ಕರ್ಕಾಟಕ ರಾಶಿ.
ಈ ಜೆಮಿನಿ ಅಂದ್ರೆ ಯಾರು ಅಂತ ಕೇಳ್ತಿದ್ದಾನೆ. ಒಂದಷ್ಟು ಬ್ರೇಕಪ್ ಇಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಡೈವೋರ್ಸ್ ಇದ್ರೆ ಅದನ್ನ ಮುಂದೂಡಿದ್ರೆ ಬೆಟರ್ ಇದೆ. ಸದ್ಯಕ್ಕೆ ಡೈವರ್ಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಿ, ಒಳ್ಳೆ ದಿನಗಳು ಬರ್ತಾ ಇದೆ, ಜೂನ್ ಕಳೆದ ಮೇಲೆ ಬೆಟರ್ಮೆಂಟ್ ಇದೆ ಅನ್ನುವಂಥದ್ದು ಇದೆ. ಹೇಗೆ ಲೈಫ್ ಕರ್ಕೊಂಡು ಹೋಗುತ್ತೋ ಹಾಗೆ ಈ ತಿಂಗಳು ಹೋಗೋದಕ್ಕೆ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಇಬ್ಬರ ರಿಲೇಶನ್ಶಿಪ್ ಸ್ವಲ್ಪ ಮಟ್ಟಿಗೆ ಹೀಲ್ ಆಗ್ಬೇಕು, ಹೀಲ್ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಹೀಲಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಹೀಲಿಂಗ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ವಿಚಾರಗಳಲ್ಲಿ ಎಲ್ಲಾನು ಬಿಟ್ಟಾಕ್ಬಿಟ್ಟು ಮುಂದುವರಿಯೋದ್ರ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಅನ್ನುವಂಥದ್ದು ಇದೆ. ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಮ್ಯಾರೇಜ್ ವಿಚಾರದಲ್ಲೂ ಚೆನ್ನಾಗಿದೆ. ಯಾಕೆಂದ್ರೆ ಇಲ್ಲಿ 9 ಆಫ್ ಕಪ್ಪು ಮತ್ತೆ 4 ಆಫ್ ವಾಂಡ್ ಎನರ್ಜಿ ಇರೋದ್ರಿಂದ ಹೊಸ ಜೀವನ, ಹೊಸ ದೃಷ್ಟಿಕೋನ, ಹೊಸ ಬದಲಾವಣೆ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಸಾಕಷ್ಟು ಪಾಸಿಟಿವಿಟಿಲಿ ನಿಮ್ಮ ಲೈಫ್ ಹೋಗುತ್ತೆ ಮುಂದಿನ ವರ್ಷಗಳಲ್ಲಿ, ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಮದುವೆ ವಿಚಾರದಲ್ಲಿ ಹೊಸ ಮನೆಗೆ ಹೋಗುವಂಥದ್ದು, ಫಂಕ್ಷನ್ಸ್ ಅಟೆಂಡ್ ಮಾಡುವಂಥದ್ದು, ನಿಮ್ಮ ನೇಬರ್ಸ್ ಅಥವಾ ಫ್ರೆಂಡ್ ಸರ್ಕಲ್ ಅಲ್ಲಿ ಮ್ಯಾರೇಜ್ ಫಿಕ್ಸ್ ಆಗುವಂಥದ್ದು ಕೂಡ ಇದೆ. ಹೊಸ ಮನೆಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಒಂದಷ್ಟು ವಿಚಾರಗಳಲ್ಲಿ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಕೂಡ ಆಗತ್ತೆ. ಎಲ್ಲೋ ಸೋಲೋ ಟ್ರಿಪ್ ಹೋಗುವಂಥದ್ದು ಕೂಡ ಇದೆ. ಬಿಂದಾಸ್ ಆರಾಮಾಗಿರುವಂತ ಲೈಫ್ ನಿಮ್ದಾಗಿದೆ. ಬಟ್ ಎಲ್ಲೋ ಒಂದ್ ಕಡೆ ಓವರ್ ಬರ್ಡನ್ ಅಂತ ಫೀಲ್ ಮಾಡ್ತಿದ್ದೀರಾ. ಅದನ್ನೆಲ್ಲ ಬಿಚ್ಚಾಕಿ ಲೈಫ್ ಹೇಗ್ ಕರ್ಕೊಂಡು ಹೋಗುತ್ತೋ ಹಾಗೆ ಹೋಗ್ತೀನಿ ಅಂತ ಮುಂದುವರಿರಿ. ಸದ್ಯಕ್ಕೆ ಡಿವೋರ್ಸ್ ಆಗ್ಲಿ, ಬ್ರೇಕಪ್ ಆಗ್ಲಿ ಬೇಡ ಅನ್ನುವಂಥದ್ದು ಇದೆ. ಬಟ್ ನಾನು ಹೇಳಿದ ತಕ್ಷಣ ಅದಾಗ್ದಿರ ಇರಲ್ಲ ಅಲ್ವಾ. ಸೊ ಬ್ರೇಕಪ್ ಆಗೇ ಆಗತ್ತೆ, ಮನ್ಸಿಗೆ ಸ್ವಲ್ಪ ನೋವಾಗತ್ತೆ. ಸೊ ಸ್ವಲ್ಪ ನೋಡ್ಕೊಂಡು ಆರೋಗ್ಯದ ಕಡೆ ಕೂಡ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ತಲೆನೋವು, ಮೈಗ್ರೇನ್ ಬರಬಹುದು, ಒಂದಷ್ಟು ಹೊಟ್ಟೆಗೆ ಸಂಬಂಧಪಟ್ಟಂಗೆ ಕರುಳು ಬೇನೆ ಆ ಥರದ್ದೇನೋ ಡೈಜೆಸ್ಟಿವ್ ಸಿಸ್ಟಮಿಗೆ ಸಂಬಂಧಪಟ್ಟಂಗೆ ಏನೋ ಸಮಸ್ಯೆ ಬರಬಹುದು. ಅದನ್ನ ಸರಿಪಡಿಸ್ಕೊಳ್ಳಿ, ಹೀಲಿಂಗ್ ಮಾಡ್ಕೊಳ್ಳಿ, ಅಥವಾ ಅದನ್ನ ಹಾಸ್ಪಿಟ್ಲಿಗೆ ಬೇಕು ಅಂದ್ರೆ ತೋರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಚೆನ್ನಾಗಿದೆ, ಆರೋಗ್ಯದ ವಿಚಾರದಲ್ಲಿ ಚೆನ್ನಾಗಿದೆ, ಪ್ರೀತಿ ವಿಚಾರದಲ್ಲಿ ಚೆನ್ನಾಗಿದೆ. ನಿಮ್ಮ ಕನಸುಗಳೆಲ್ಲವೂ ಕೂಡ ನನಸಾಗುವಂತ ಸಮಯ ಇದೆ. ಸೊ ಹಾಗಾಗಿ ಒಂದು ಪಾಸಿಟಿವ್ ವೇಲಿ ನಿಮ್ಮನ್ನ ನೀವು ಕರ್ಕೊಂಡು ಹೋಗಿ. ಬಟ್ ಮನ್ಸಿಗೆ ನೋವಾಗುವಂತ ವಿಚಾರಗಳನ್ನ ಅಥವಾ ಆ ರೀತಿ ನಿಮ್ಮನ್ನ ತೊಂದರೆ ಮಾಡೋರನ್ನ ನೀವೇ ಅವಾಯ್ಡ್ ಮಾಡಿದ್ರೆ ಬೆಟರ್ ಇದೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಬಾಟಮ್ ಆಫ್ ದಿ ಡೆಕ್ ಅನ್ಲೈಕ್ಲಿ ಇದೆ. ಸೊ ನೀವ್ ಅನ್ಕೊಂಡಂಗೆ ಕೆಲವು ವಿಚಾರಗಳು ನಡೆಯೋದಿಲ್ಲ. ಏನೋ ಒಂದಷ್ಟು ಹಿಡನ್ ಸೀಕ್ರೆಟ್ಸ್ ಇದೆ. ಸೊ ಹಾಗಾಗಿ ಅದನ್ನೆಲ್ಲ ತಿಳ್ಕೊಂಡು ಆಮೇಲೆ ಮುಂದುವರಿರಿ. ವಿತಿನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಲ್ಲಿ ನೀವು ಅನ್ಕೊಂಡಿರುವಂತ ವಿಚಾರಗಳು ಆಗತ್ತೆ ನೋಡಿ. ಬಿಗ್ ಹ್ಯಾಪಿ ಚೇಂಜ್ ಇದೆ ಇಲ್ಲಿ. ಸೊ ಖಂಡಿತವಾಗ್ಲೂ ಹೆಚ್ಚಿನ ಅನುಕೂಲಗಳು, ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳು ಬರೋದ್ರಲ್ಲಿ ಇದೆ. ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಇದೆ. ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಶನ್ ಮಾಡ್ಕೊಳ್ಳಿ, ಇದರಿಂದ ಹೆಚ್ಚಿನ ಅನುಕೂಲಗಳು ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಇಂಪಾರ್ಟೆಂಟ್ ವಿಚಾರ ಇದೆ. ಎಲ್ಲೋ ಹೋಗುವಂತ ವಿಚಾರಕ್ಕೆ ಅಥವಾ ಸ್ಥಳ ಬದಲಾವಣೆ ಆಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸೊ ಇದೆಲ್ಲವೂ ಕೂಡ ನಿಮ್ಗೆ ಸಾಕಷ್ಟು ಪಾಸಿಟಿವ್ ಬೆಳವಣಿಗೆನ ತಂದು ಕೊಡುತ್ತೆ ಅನ್ನುವಂಥದ್ದು ಇದೆ. ಸೊ ಯಾರೋ ಡಾಕ್ಟರೇಟ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಡಾಕ್ಟರ್ ಅಂಬೇಡ್ಕರ್ ಅಂತ ಕೂಡ ಇದೆ. ಯಾರಿಗೂ TB ಕಾಯಿಲೆಗೆ ವಾಸಿ ಆಗುತ್ತಾ ಅಂತ ಕೇಳ್ತಿದ್ದಾರೆ. ಟ್ರೈ ಮಾಡಿ, ಆಗತ್ತೆ ಅನ್ನುವಂಥದ್ದು ಇದೆ. ಯಾರಿಗೋ ಬ್ಲೂಟೂತ್ ಇಂದ ಒಂದಷ್ಟು ಸಮಸ್ಯೆಗಳು ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಒಂದಷ್ಟು ಟ್ರೇಡ್ ಮಾರ್ಕ್ ಅಲ್ಲಿ ವೇರಿಯೇಷನ್ ಬರುತ್ತೆ ಅನ್ನುವಂಥದ್ದು ಇದೆ. ಯಾರೋ ಕೀ ಕಳ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಕೀನ ಹುಷಾರಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಉಕ್ರೇನ್ ಅಲ್ಲಿ ಸಾಕಷ್ಟು ಸಮಸ್ಯೆಗಳಾಗತ್ತೆ, ಕೀನಿಯಾದಲ್ಲಿ ಸಾಕಷ್ಟು ಸಮಸ್ಯೆಗಳಾಗತ್ತೆ. ಮತ್ತೆ ಏನಿದು ನಂಗೆ ಉಪ್ಪರ್ಪೇಟೆ ಪೊಲೀಸ್ ಸ್ಟೇಷನ್ ಅನ್ನಿಸ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ, ಅಪ್ ಅಂತ ಇದೆ. ಅಗೇನ್ ಆ ಥರದ್ದೇನೋ ಇದೆ ಇಲ್ಲಿ. ಆ ಯಾವುದೋ ಒಂದು ವಿಚಾರಕ್ಕೆ ನೋ ಕೂಡ ಆಗುವಂತ ಸಾಧ್ಯತೆ ಇದೆ, ಅಥವಾ ನಿಮ್ಮ ಎಕ್ಸ್ ನಿಮ್ಗೆ ನೋ ಅಂತ ಹೇಳ್ಬಹುದು. ಆ ಥರದ್ ಕೂಡ ಇದೆ. ಸಮಥಿಂಗ್ ಏನೋ ಕೀನ್ಯಾ ಅಂತ ಕೂಡ ಕೇಳಿಸ್ತಾ ಇದೆ. ಒಂದಷ್ಟು ಆ
ಒಂದ್ ವಿಚಾರ ಇದೆ ಇಲ್ಲಿ ಹೇಳಕ್ಕಾಗಲ್ಲ. ಬಟ್ ಯಾರು ಪ್ರಶ್ನೆ ಹಾಕೊಂಡ್ರು ಇವಾಗ ಅವರಿಗೆ ಇಲ್ಲಿ ನೋ ಅಂತ ಇದೆ. ಸೊ ಎಕ್ಸಾಂಪಲ್ ನೋ ಅಂತ ಇದೆ. ಓಕೆ. ಸೊ ಸಮಥಿಂಗ್ ಏನೋ ಡಾಟ್ ಅಂತ ಕೂಡ ಕೇಳಿಸ್ತಾ ಇದೆ. ಡಿ.ಕೆ. ಕೆ.ಟಿ. ನೋ ಚಾನ್ಸ್. ಸೊ ಕೆ ಯಾವಾಗಲೂ ಡಿವೈನ್ಲಿ ಪ್ರೊಟೆಕ್ಟೆಡ್ ತರ ಇರಬೇಕು. ಓಕೆ. ಸಮಥಿಂಗ್ ಏನೋ ಇದೆ ಇಲ್ಲಿ, ಹಿಡನ್ ಮೀನಿಂಗ್ ಇದೆ, ನಂಗೆ ಗೊತ್ತಿಲ್ಲ. ಕಪ್. BTDEXONKUP ಅಂತ ಇದೆ. ಯುಪಿಲಿ ಏನಾದ್ರೂ ಬದಲಾವಣೆ ಆಗಬಹುದು. ಸಮಥಿಂಗ್ ಪ್ರಶಾಂತ್ ಅಂತ ಕೇಳಿಸ್ತಾ ಇದೆ. ಜೊತೆಗೆ ಒಂದಷ್ಟು ವಿಚಾರಗಳಲ್ಲಿ ಡಿಟಾಕ್ಸಿಫೈ ಮಾಡ್ಕೊಳ್ಳಿ ಬಾಡಿನ ಅನ್ನುವಂಥದ್ದು ಕೂಡ ಇದೆ. ಸೊ ಫೈನಾನ್ಷಿಯಲಿ ಸಕ್ಸಸ್ ಇದೆ. ಮೂರ್ಖರ ಸಹವಾಸ ಮಾಡಬೇಡಿ. ಸಾಕು ಪ್ರಾಣಿನ ತಗೊಂಡ್ಬರುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಪ್ರಯಾಣ ಕೂಡ ಹೋಗ್ತೀರಾ. ಸಾಕಷ್ಟು ಬದಲಾವಣೆಗಳು ಕೂಡ ಬರ್ತಾ ಇದೆ. ಟ್ವಿನ್ ಫ್ಲೇಮ್ ಜರ್ನಿಲಿ ಇದ್ದೀರಾ. ಟ್ವಿನ್ ಫ್ಲೇಮ್ ಜರ್ನಿ ಕಂಪ್ಲೀಟ್ ಆಗುವಂಥದ್ದು, ಸೋಲ್ಮೇಟ್ ಜರ್ನಿ ಕಂಪ್ಲೀಟ್ ಆಗುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸೊ ದೇವಿಯ ಆಶೀರ್ವಾದ, ಬನಶಂಕರಿ ದೇವಿ, ಕೊಲ್ಲೂರು ಮೂಕಾಂಬಿಕೆಯ ಆಶೀರ್ವಾದ ನಿಮ್ಗೆ ಇದೆ ಅಂತ ಅನ್ನಿಸ್ತಾ ಇದೆ. ಫ್ಯಾಮಿಲಿ ಕನಸು ನನಸಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಡ್ರೀಮ್ ಕಮ್ ಟ್ರೂ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಕನಸು ನಿಮ್ಮ ಪಾರ್ಟ್ನರ್ ಕನಸು ಎರಡೂ ಕೂಡ ನನಸಾಗತ್ತೆ ಅನ್ನುವಂಥದ್ದು ಇದೆ. ಡಿವೈನ್ ನಿಮ್ಗೆ ಯೂನಿವರ್ಸ್ ನಿಮ್ಮ ಲಕ್ಕಿ ಕೀ ನಿಮ್ಗೆ ಕೊಟ್ಟಿದೆ. ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ. ಜೊತೆಗೆ ಪ್ರೀತಿ ಕೂಡ ಬರೋದ್ರಲ್ಲಿ ಇದೆ. ಒಂದು ಅವಾರ್ಡ್ ಬರೋದ್ರಲ್ಲಿ ಇದೆ. ಕ್ರೌನ್ ವಿನ್ನಿಂಗ್ ಮೂಮೆಂಟ್ ಬರೋದ್ರಲ್ಲಿ ಇದೆ. ಸ್ಟಾರ್ ಸೀಡ್ ಇದ್ದೀರಾ. ಒಬ್ಬ ಸ್ಟಾರ್ ಆಗುವಂತ ಸಾಧ್ಯತೆ ಇದೆ. ಪಿತೃದೋಷ ನಿವಾರಣೆ ಆಗುವಂತ ಸಾಧ್ಯತೆ ಇದೆ. ಪಾಪು ಕೂಡ ಬರ್ತಾ ಇದೆ. ಫೈನಾನ್ಷಿಯಲಿ ಸಕ್ಸಸ್, ಕೆರಿಯರ್ ಅಲ್ಲಿ ಸಕ್ಸಸ್, ಪ್ರೆಗ್ನೆನ್ಸಿ ಕೂಡ ಸಕ್ಸಸ್ ಆಗುತ್ತೆ. ನಿಮ್ಗೆ ಅಂತಾನೆ ದೇವಿ ಒಂದು ಪಾಪುನ ಕೊಡುತ್ತೆ. ಕೆಲವ್ರಿಗೆ ಸಮಥಿಂಗ್ ಏನೋ ಲೇಡಿ ಅಂತ ಇದೆ. ಕೆಲವ್ರಿಗೆ ಗರ್ಲ್ ಪಾಪು ಹೆಣ್ಮಗು ಆಗುವಂತ ಸಾಧ್ಯತೆ ಇದೆ. ಫೈನಾನ್ಷಿಯಲಿ ಹೆಚ್ಚಿನ ಸಕ್ಸಸ್ ಕೂಡ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೂರ್ಯ ಸ್ಟ್ರಾಂಗ್ ಆಗಿ ಇದ್ದಾರೆ. ಸೊ ಸೂರ್ಯ ದೇವರ ಆರಾಧನೆಯನ್ನ ಮಾಡಿ, ದಿನಾಗ್ಲೂ ಸೂರ್ಯ ನಮಸ್ಕಾರ ಮಾಡಿ, ಇದರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಮೇಷ, ವೃಷಭ, ಸಿಂಹ, ಮಕರ, ವೃಶ್ಚಿಕ, ಕನ್ಯಾ, ಧನಸ್ಸು ರಾಶಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. 1, 9, 2, 3, 10, 11 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಇವಾಗ ಒಂದು ಸರಳ ಪರಿಹಾರ ಲಾಲ್ ಕಿತಾಬಿಂದ ಏನ್ ಬರುತ್ತೆ ಅಂತ ನೋಡೋಣ. ಸೊ ಸೊ ಬೇರೆ ಎಸ್ಪೆಷಲಿ ಇಲ್ಲಿ ಬಂದಿರೋದು ಹೇಳ್ತಾ ಇದ್ದೀನಿ. ನಿಮ್ಮ ಮಾವನ ಮನೆಯಿಂದ ಎಲೆಕ್ಟ್ರಿಕ್ ಸಾಮಾನು ತಗೊಂಬಾರ್ದಂತೆ. ಬೆಳ್ಳಿ ಗೋಲಿನ ಇಟ್ಕೊಂಡು ಕೇಸರಿದು ತಿಲಕನ ಹಚ್ಕೊಬೇಕಂತೆ. ವಾಯುವ್ಯ ಮೂಲೆಯಲ್ಲಿ ಒಂದು ಬೆಳ್ಳಿ ಲೋಟದಲ್ಲಿ ನೀರನ್ನ ತುಂಬಿಡ್ಬೇಕಂತೆ. ಯಾರಾದ್ರೂ ದಾನ ಕೊಟ್ರೆ ಸ್ವೀಕಾರ ಮಾಡಬಾರ್ದಂತೆ. 10, 11, 21 ಮತ್ತು 42ನೇ ವಯಸ್ಸಿನಲ್ಲಿ ನೀವು ಹುಟ್ಟಿದ ಮನೆಯ ವಾಯುವ್ಯದಲ್ಲಿ ಪೂರ್ವ ಅಡಿಗೆ ಮನೆಯನ್ನು ನವೀಕರಿಸಬಾರ್ದಂತೆ ಅಥವಾ ಬದಲಾಯಿಸಬಾರ್ದಂತೆ. ಇದನ್ನ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಒಳ್ಳೇದಾಗತ್ತೆ. ಸದ್ಯಕ್ಕೆ ನಿಮ್ಗೆ ಗುರು ಮತ್ತೆ ರವಿ ಚೆನ್ನಾಗಿದ್ದಾರೆ ಅಂತ ಅನ್ಸುತ್ತೆ. ಸೊ ಒಂದಷ್ಟು ಶತ್ರುಗಳು ದೂರ ಆಗ್ತಾರೆ. ಸೊ ಏನು ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ನಂಗೆ ಅದ್ರಲ್ಲಿ ಬಂದಿದ್ದು ಹೇಳಿದೆ. ಸೊ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಸೊ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿ ಇರ್ಲಿ. ಜೊತೆಗೆ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಟೇಕ್ ಕೇರ್.
ಜೊತೆಗೆ ಯಾರ್ಯಾರು ಏಪ್ರಿಲ್ ಮಂತಲ್ಲಿ ಬರ್ತ್ಡೇನ ಆಚರಿಸ್ಕೊಳ್ತಿದ್ದೀರೋ ಎಲ್ಲರಿಗೂ ಹ್ಯಾಪಿ ಬರ್ಡೇ, ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಜೊತೆಗೆ ಬೆಂಗಳೂರು ಕರಗದ ಬಸವೇಶ್ವರ ಜಯಂತಿಯ, ಅಕ್ಷಯ ತೃತೀಯದ, ಮತ್ತೆ ಶಂಕರಾಚಾರ್ಯರ ಜಯಂತಿಯ, ರಾಮಾನುಜಾಚಾರ್ಯರ ಜಯಂತಿ, ಮತ್ತೆ ಭಗೀರಥ ದೇವರ ರಾಜರ ಜಯಂತಿ ಇದೆ. ಸೊ ಎಲ್ಲರಿಗೂ ಒಳ್ಳೆಯದಾಗ್ಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಕೂಡ. ಟೇಕ್ ಕೇರ್. The Shrivak Devi Tarot channel is so glad to see you again. Thank you for watching our tarot card readings today.